ಎಲ್ರಿಗೂ ನಮಸ್ಕಾರ. ಸೊ ಎಂಥ ಮ್ಯಾಚು ಗುರು, ಸಖತ್ತಾಗಿರುವಂಥ ಇನಾಗ್ರಲ್ ಮ್ಯಾಚು. ಅದು RCB ತಂಡ ಗೆದ್ದಾಗಿದೆ. ಅದು ಅಂತಿಂತ ಗೆಲುವಲ್ಲ, ಭರ್ಜರಿ ಗೆಲುವು ಅಂತಲೇ ಹೇಳ್ತೀನಿ. ಬಿಕಾಸ್ ಕೇವಲ 15.4 ಓವರ್ಗಳನ್ನ 200+ ರನ್ಗಳನ್ನ ಚೇಸ್ ಮಾಡ್ತಾರೆ ಅಂತಂದರೆ, ಸೊ ಬ್ಯಾಟಿಂಗ್ ಪರಾಕ್ರಮ ಹೆಂಗಿತ್ತು RCBದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಅಗೇನ್ ಆ್ಯಂಡ್ ಅಗೇನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲದರ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ಸೊ RCB ತಂಡ ಗೆದ್ದಿದೆ. ಸೊ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಖುಷಿಯಾಗಿರುತ್ತೆ. ಬಿಕಾಸ್ ಆಫ್ ಸುಮಾರು ದಿವಸಗಳಾದಮೇಲೆ ಸೊ RCB ಹೋಮ್ ಕಂಡೀಷನಲ್ಲಿ ಸೊ ಪಂದ್ಯನ ಆಡ್ತಾ ಇದೆ. ಸೊ ಅದನ್ನು ಕೂಡ ಸಕ್ಸಸ್ಫುಲ್ ಆಗಿ ಇನಾಗ್ರಲ್ ಮ್ಯಾಚಲ್ಲಿ ಹೋಮಲ್ಲಿ ಸೊ ಗೆದ್ದಿರೋವಂಥದ್ದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರನೇ. ಓಕೆ, ಸೊ RCB ಆ್ಯಂಡ್ SRS ಪಂದ್ಯದ ಬಗ್ಗೆ ಇವತ್ತಿನ ಒಂದು ರಿವ್ಯೂ ಇರುತ್ತೆ. ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ವಿಡಿಯೋ ಅಷ್ಟು ಲೈಕ್ ಮಾಡಿ. ಹಾಗೆ ಸೊ ನಿಮಗೆ ಖುಷಿ ಕೊಟ್ಟರೆ ವಿಡಿಯೋ ಅಥವಾ ಇಷ್ಟ ಆದರೆ ಸೊ ಹೈಪ್ನ ಪಾಯಿಂಟ್ಸ್ಗಳನ್ನ ಕೂಡ ಕೊಡಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಮೊದಲನೇದಾಗಿ ಮಾತಾಡಬೇಕು ಅಂತಂದರೆ RCB ವರ್ಸಸ್ ಸೊ SRS ಇನಾಗ್ರಲ್ ಮ್ಯಾಚು. ಇವತ್ತು ಯಾವುದೇ ರೀತಿಯಲ್ಲಿ ಇನಾಗ್ರಲ್ ಮೀನ್ಸ್ ಆ ಒಂದು ಫಂಕ್ಷನ್ ರೀತಿಲಿ ಏನು ಮಾಡ್ತಾಯಿದ್ರು, ಸೊ ಡ್ಯಾನ್ಸು, ಸೊ ಆ ಥರ ಏನು ಇರಲಿಲ್ಲ. ಜಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕ್ಷಣಗಳು ಕೂಡ ನೋಡೋಕ್ಕೆ ಸಿಗುತ್ತೆ ನಮಗೆ. ಒಂದು, ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಸೊ ಲಾಸ್ಟ್ ಇಯರ್ RCB ವಿನ್ ಆದಮೇಲೆ ಸೊ ಸ್ಟ್ಯಾಂಪೇಡಲ್ಲಿ ಏನೇನಾಯಿತು ಅಂತ ನಿಮ್ಗೆ ಗೊತ್ತಿದೆ. 11 ಅಭಿಮಾನಿಗಳು ಸೊ ತಮ್ಮ ಜೀವನ ಕಳ್ಕೊಂಡಿದ್ರು. ಸೊ ಆ ಒಂದು ಪ್ರಯುಕ್ತವಾಗಿ ಸೊ ಕೆಲವೊಂದು ಅಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಒಂದು, ಸೊ 11 ಸೀಟ್ಸ್ಗಳನ್ನ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅಲ್ಲಿ RCB ಆ್ಯಂಡ್ KSA ಸೇರಿಕೊಂಡು ಸೊ ಅದು ಪರ್ಮನೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಅದು ಎಲ್ಲ ಒಂದು ಪಂದ್ಯಗಳಿಗೂ ಅದೇ ರೀತಿಯಲ್ಲಿ 11 ಸೀಟ್ಗಳನ್ನ ಅವ್ರಿಗೋಸ್ಕರನೇ ಒಂದು ಸ್ಮರಿಸೋ ರೀತಿಯಲ್ಲಿ ಸೊ ಅದನ್ನು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎರಡನೇದಾಗಿ ಸೊ ಪ್ಲೇಯರ್ಸ್ ಅವರು ಸೊ 11 ನಂಬರ್ನ ಒಂದು ಜರ್ಸಿನ ಸೊ ಪ್ರಾಕ್ಟೀಸ್ ಒಂದು ಏನು ನಡೆಯುತ್ತೆ ಸೊ ಮ್ಯಾಚ್ಗಿಂತ ಮುಂಚೆ ಸೊ ಅದರಲ್ಲಿ ಅವರು ಇಡೀ ಸೀಸನ್ ಹಾಕ್ಕೊತಾರೆ ಅಂತ ಅನಿಸುತ್ತೆ. ಅದಾದಮೇಲೆ ಸೊ ಆರ್ಮ್ ಬ್ಯಾಂಡ್ಸ್, ಸೊ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ಸ್ಗಳು ಕೂಡ ಸೊ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳ ಕೂಡ ನೋಡ್ಲಿಕ್ಕೆ ಸಿಕ್ತು ನಮಗೆ. ಆ್ಯಂಡ್ ನಾಲ್ಕನೇದಾಗಿ ಸೊ ಒಂದು ಸ್ವಲ್ಪ ನಿಮಿಷ ಸೊ ಅವ್ರಿಗೋಸ್ಕರ ಒಂದು ಮೀನ್ಸ್ ಸೈಲೆನ್ಸ್ನ ಮೇಂಟೈನ್ ಮಾಡಿದರು. ಸೊ ಅದು ಕೂಡ ಒಂದು ಅವರಿಗೆ ಒಂದು ರೀತಿಯ ಸ್ಮರಿಸೋ ರೀತಿಯಲ್ಲಿ ಆಯಿತು. ಆ್ಯಂಡ್ KSA ಕಡೆಯಿಂದ ಆ್ಯಂಡ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಕೂಡ ಸೊ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಸ್ಮಾರಕ ಕೂಡ ಮಾಡಿದ್ದಾರಂತೆ. ಸೊ ಅದು ಒಂದು ಆಗಿದೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಟೋಟಲ್ ಈ ಥರದ ಒಂದು ಕೆಲವು ವಿಚಾರಗಳನ್ನು ಸೊ ಆ ಒಂದು ಏನು 11 ಅಭಿಮಾನಿಗಳು ಸೊ ಜೀವನ ಕಳ್ಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕೆ ತಮ್ಮ ಒಂದು ಸಂತಾಪನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. RCB ಆ್ಯಂಡ್ KSA ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸೊ ಇದೆಲ್ಲ ನೋಡಿದಾದ್ಮೇಲೆ ನನಗನ್ಸೋದು ಏನಂದರೆ, ಒಂದು ಹೇಳ್ಬಿಡ್ತೀನಿ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಫ್ಯಾನ್ಸ್ಗಳಾದರೂ ಕೂಡ ಅಷ್ಟೇ, ಸೊ ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ. ಸೊ ನುಗ್ಗಲು ಮಾಡ್ಕೊಂಡು ಜೀವ ಕಳ್ಕೊಳ್ಳೋ ರೀತಿಯಲ್ಲಿ ಅಭಿಮಾನ ಬೇಡ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಂಡ್ ಇನ್ನು RCB ಆ್ಯಂಡ್ SRS ಪಂದ್ಯದ ಬಗ್ಗೆ ಮಾತಾಡಬೇಕು ಅಂದರೆ, ಟಾಸ್ ಗೆದ್ದಂತಹ RCB ಸೊ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ನನ್ನ ಪ್ರಕಾರ ಒಂದೊಳ್ಳೆ ಟಾಸ್ ಅಂತಲೇ ಹೇಳ್ಬೋದು ಗೆದ್ದಿರೋವಂಥದ್ದು. ಯಾಕಂದರೆ ಚಿನ್ನಸ್ವಾಮಿ ಅಂತ ಬಂದ ತಕ್ಷಣ ನಿಮ್ಗೆ ಗೊತ್ತಿದೆ ಸೊ ಚೇಸಿಂಗ್ ಮಾಡೋವಂಥ ತಂಡಕ್ಕೆ ನಿಜವಾಗ್ಲೂ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ SRH ಒಂದು 240 ರೀಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಸ್ಟಾರ್ಟಿಂಗಲ್ಲೇ ಮಾತ್ರ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡ್ತಾರೆ ನಮ್ಮ ಡಫಿ ಆ್ಯಂಡ್ ಭುವನೇಶ್ವರ್ ಕುಮಾರ್. ಎಂಥ ಒಂದು ಸ್ಟಾರ್ಟ್ ಗುರು ಜಾಕೋಬ್ ಡಫಿ ಅವರಿಗೆ. ಆ್ಯಂಡ್ ಫಸ್ಟ್ IPL ಮ್ಯಾಚು ಅದು RCB ಕಡೆಯಿಂದ. ಆ್ಯಂಡ್ ಜೋಸ್ ಹ್ಯಾಸಲ್ವುಡ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಸೊ ಬಾಲ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ 4 ಓವರ್ ಕೂಡ ಅವ್ರ ಕಡೆಯಿಂದನೇ ಮಾಡಿಸ್ತಾರೆ. ಅಂದರೆ ನ್ಯೂ ಬಾಲಲ್ಲಿನೇ ಬಾಲ್ ಮಾಡಿಸ್ತಾರೆ. ನನಗೊಂದು ಸ್ವಲ್ಪ ಡೌಟ್ ಇದು ಜಾಕೋಬ್ ಡಫಿ. ಬಿಕಾಸ್ ರೀಸೆಂಟ್ ನಡೆದಂಥ ನ್ಯೂಜಿಲೆಂಡ್ ಇಂಡಿಯಾ ಸರಣಿನಲ್ಲಿ ಕೂಡ ಅಷ್ಟೇ ತುಂಬ ರನ್ಗಳನ್ನ ಲೀಕ್ ಮಾಡಿದರು. ಆ್ಯಂಡ್ ಸೊ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ಅಷ್ಟೇ ಸೊ ಅಂಥ ಒಂದು ಟಚಲ್ಲಿ ಕಾಣಿಸ್ತಾ ಇರಲಿಲ್ಲ ಜಾಕೋಬ್ ಡಫಿ. ಬಟ್ ಈ ಒಂದು IPL ಸ್ಟಾರ್ಟ್ ಮಾಡಿದಾರಲ್ಲ, ಸಖತ್ತಾಗಿರೋವಂಥ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಜೋಸ್ ಹ್ಯಾಸಲ್ವುಡ್ ನೆಕ್ಸ್ಟ್ ಮ್ಯಾಚಿಗೆ ಅವೈಲೇಬಲ್ ಆದರೆ ಸೊ ಇವ್ರನ್ನ ಡ್ರಾಪ್ ಮಾಡ್ತಾರೆ ಅಥವಾ ಇಟ್ಕೊತಾರೆ ಅನ್ನೋದೇ ಕೂಡ ಪ್ರಶ್ನೆ ಉಟ್ಕೊಂಡಿದೆ ಇವಾಗ. ಬಿಕಾಸ್ ಆ ರೇಂಜಿಗೆ ಬಾಲಿಂಗ್ ಮಾಡಿದ್ದಾರೆ. ಸೊ ಆ್ಯಂಡ್ ಅಲ್ಲಿ SRS ಕಡೆಯಿಂದ ಬ್ಯಾಟಿಂಗಲ್ಲಿ ಮಾತಾಡಬೇಕು ಅಂತಂದರೆ ಸೊ ಟ್ರೇವಿಸ್ ಹೆಡ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ, ಸೊ ಇಬ್ಬರು ಕೂಡ ಅಂಥ ಒಂದು ಬ್ಯಾಟಿಂಗ್ ಕಾಣಿಸಲಿಲ್ಲ. ಇಬ್ಬರು ಕೂಡ ಸ್ಟ್ರಗಲ್ ಪಡ್ತಾಯಿದ್ರು. ಬಟ್ ಅದೇ ಸ್ಟ್ರಗಲ್ ಪಡ್ತಾಯಿದ್ರು ಅನ್ನೋದಕ್ಕಿಂತ ನಮ್ಮ ಕಡೆಯಿಂದ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಭುವನೇಶ್ವರ್ ಕುಮಾರ್ ಆ್ಯಂಡ್ ಜಾಕೋಬ್ ಡಫಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಲೇ ಇಲ್ಲ ಬಾಲ್ನ ಬ್ಯಾಟ್ ಬೀಸೋಕ್ಕೆ. ಸೊ ಸಖತ್ತಾಗಿರೋವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಅದ್ಭುತವಾಗಿರುವಂಥ ಬಾಲಿಂಗಲ್ಲಿ ಸೊ ಟ್ರೇವಿಸ್ ಹೆಡ್ 11 ರನ್ನು 9 ಬಾಲಲ್ಲಿ ಸೊ ಅವರು ಔಟ್ ಆಗ್ತಾರೆ ಜಾಕೋಬ್ ಡಫಿಗೆ. ಆ್ಯಂಡ್ ಅಭಿಷೇಕ್ ಶರ್ಮಾ, ಸೊ ಜಾಕೋಬ್ ಡಫಿ ಅಗೇನ್ ಜಿತೇಶ್ ಶರ್ಮಾ ಅವರು ಸಖತ್ತಾಗಿರುವಂಥ ಒಂದು ಕ್ಯಾಚ್ನ ತೊಗೊತಾರೆ. 7 ರನ್ ಮಾಡ್ತಾರೆ ಜಸ್ಟ್ ಅಭಿಷೇಕ್ ಶರ್ಮಾ ಅವರು. ಅದಾದಮೇಲೆ ನಿತೀಶ್ ರೆಡ್ಡಿ ಅಗೇನ್ ಖರಾಬ್ ಆಗಿರೋಂಥ ಒಂದು ಸ್ಟಾರ್ಟ್ ಸಿಕ್ಕಿದೆ ಅವರಿಗೆ. ಆ್ಯಂಡ್ ಜಾಕೋಬ್ ಡಫಿ ಬಾಲಿಂಗಲ್ಲಿ ಸೊ ಇಲ್ಲಿ ಅಭಿನಂದನ್ ಸಿಂಗ್ ಅವ್ರಿಗೆ ಕ್ಯಾಚ್ ಕೊಟ್ಟು 1 ರನ್ ಮಾತ್ರ 6 ಬಾಲ್ ಫೇಸ್ ಮಾಡಿ ಸೊ ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಜೊತೆ ಆಗಿರುವಂಥದ್ದು ಇಶಾನ್ ಕಿಶನ್ ಆ್ಯಂಡ್ ಸೊ ಹೆನ್ರಿ ಕ್ಲಾಸೆನ್. ಎಂಥ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಇಬ್ಬರ ಮಧ್ಯೆ. ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ 80+ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಇಶಾನ್ ಕಿಶನ್ ಕಡೆಯಿಂದ. T20 ವರ್ಲ್ಡ್ ಕಪ್ಪಲ್ಲಿ ಯಾವ ಒಂದು ಇದರಿಂದ ಬಿಟ್ಟಿದ್ರು ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಸಖತ್ತಾಗಿರುವಂಥ ಒಂದು ಶಾಟ್ಗಳು. 80 ರನ್ ಇನ್ 38 ಡೆಲಿವರೀಸ್. ಸೊ 3 ವಿಕೆಟ್ ಹೋದಾದಮೇಲೆ ರನ್ಸ್ಗಳು ಕೂಡ ಬರ್ತಾರೆ, ವಿಕೆಟ್ಗಳು ಕೂಡ ಹೋಗ್ತಾಯಿದೆ. ಬಟ್ ಅಲ್ಲಿ ಜೊತೆಗಿರುವಂಥದ್ದು ಇಶಾನ್ ಕಿಶನ್ ಆ್ಯಂಡ್ ಸೊ ಹೆನ್ರಿ ಕ್ಲಾಸೆನ್. ಸೊ ಫಸ್ಟ್ ಒಂದು 5 ಓವರ್ಸಲ್ಲಿ ಬಂದಿರುವಂಥದ್ದು ಕೇವಲ 33 ರನ್ಸ್ ಬರುತ್ತೆ, 3 ವಿಕೆಟ್ ಕಳ್ಕೊತಾರೆ. ಬಟ್ ಸೊ 6ನೇ ಓವರಲ್ಲಿ ಸೊ ಅಲ್ಲಿ ಬರುವಂಥದ್ದು
16 ರನ್ನ ಕೊಡ್ತಾರೆ ಅಭಿನಂದನ್ ಅವರು. ಸೊ ಅದಾದಮೇಲೆ ಶುರುವಾಗುತ್ತೆ ಪಾರ್ಟ್ನರ್ಶಿಪ್ ಅವರು. ಸೊ 7ನೇ ಓವರಿಂದ 16ನೇ ಓವರು. ಸೊ ಮಿಡ್ಲ್ ಓವರ್ಸಲ್ಲಿ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್. 103 ರನ್ಗಳನ್ನ ಮಾಡ್ತಾರೆ, 3 ವಿಕೆಟ್ಗಳನ್ನ ಕಳ್ಕೊಂಡು. ಅದರಲ್ಲಿ ಮುಖ್ಯವಾಗಿ ಪಾಲಿದ್ದಂಥದ್ದು ಇಶಾನ್ ಕಿಶನ್ ಅವ್ರದ್ದು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. 80 ರನ್ಸ್ ಇನ್ 38 ಡೆಲಿವರೀಸು, 8 ಬೌಂಡ್ರಿ ಆ್ಯಂಡ್ 5 ಸಿಕ್ಸರ್, 210 ಸ್ಟ್ರೈಕ್ ರೇಟಲ್ಲಿ ಅದ್ಭುತವಾಗಿರುವಂಥ ಆಟ ಅಂತ ಹೇಳ್ತೀನಿ. ಆ್ಯಂಡ್ ಹೆನ್ರಿ ಕ್ಲಾಸೆನ್ ಸೊ ಇಶಾನ್ ಕಿಶನ್ಗೆ ಒಂದು ಅದ್ಭುತವಾದಂಥ ಸಾಥ್ ಕೊಟ್ಟರು. 31 ರನ್ ಇನ್ 22 ಡೆಲಿವರೀಸ್. ಸೊ ಒಂದು ಡಿಸೆಂಟ್ ಅವರ ಒಂದು ಸ್ಕೋರ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂದಂಥ ಅಲ್ಲಿ ಅನಿಕೇತ್ ವರ್ಮಾ, ಸೊ ಅವರು ಮಾತ್ರ ಒಳ್ಳೆ ಫಿನಿಶ್ ಕೊಟ್ಟರು. 43 ಇನ್ 18 ಡೆಲಿವರೀಸ್. ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಆ ಒಂದು ಜೀವದಾನ ಪಡೆದಂಥ ಅನಿಕೇತ್ ವರ್ಮಾ ಅವರು ಅದ್ಭುತವಾಗಿರುವಂಥ ಒಂದು 48 ರನ್ನ ಮಾಡ್ತಾರೆ 18 ಬಾಲಲ್ಲಿ. 238 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು, 4 ಸಿಕ್ಸರು, 3 ಬೌಂಡ್ರಿ. 1-2-3 ನೋ ಲುಕ್ ಶಾಟ್ಗಳನ್ನ ಹೊಡಿತಾರೆ. ಅದರಲ್ಲಿ ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ, ಬಟ್ ಇನ್ನೊಂದು ಅದು ಕ್ಲಿಕ್ ಆಗುತ್ತೆ. ಆ್ಯಂಡ್ ಸೊ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತ ಹೇಳ್ತೀನಿ. ಕೆಳಗಡೆ ಬಂದಂಥ ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ನೋಡ್ಲಿಕ್ಕೆ ಸಿಗಲಿಲ್ಲ. ಒಟ್ಟಾರೆಯಾಗಿ ಸೊ ಇಲ್ಲಿ ಹೈದರಾಬಾದ್ ತಂಡ ಸೊ 200 ರನ್ಗಳನ್ನು ಕ್ರಾಸ್ ಮಾಡ್ತಾರೆ, 201 ರನ್ಗಳನ್ನ ಮಾಡ್ತಾರೆ 20 ಓವರ್ಗಳನ್ನ ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು RCB ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಜಾಕೋಬ್ ಡಫಿ ಆಲ್ರೆಡಿ ಮಾತಾಡಿದ್ದೀನಿ. ಸೊ 4 ಓವರಲ್ಲಿ 22 ರನ್ನು, 3 ವಿಕೆಟ್ಗಳನ್ನ ತೊಗೊತಾರೆ. 5.5 ಎಕನಾಮಿ ರೇಟು, 200+ ಸ್ಕೋರ್ ಆಗಿದೆ. ಅದರಲ್ಲಿ 5.5 ಒಬ್ಬ ಬೌಲರ್ನ ಎಕನಾಮಿ ಇದೆ ಅಂತಂದರೆ, 3 ವಿಕೆಟ್ ಇದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಒಂದು ಬೌಲಿಂಗ್ ಮಾಡಿದ್ದಾರೆ ಅಂತ. ಓಕೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಕೂಡ ಅಷ್ಟೇ 4 ಓವರಲ್ಲಿ 31 ರನ್ನು ಆ್ಯಂಡ್ ಸಖತ್ತಾಗಿರುವಂಥದ್ದು ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ 7.8 ಎಕನಾಮಿ ಇದೆ. ಆ್ಯಂಡ್ ಇನ್ನು ಉಳಿದಂತೆ ಯಾರು ಕೂಡ ಅಂತ ಒಂದು ಅದ್ಭುತವಾಗಿ ಬೌಲಿಂಗ್ ಮಾಡಲಿಲ್ಲ. ಸ್ಪೆಷಲಿ ಮಾತಾಡಬೇಕು ಅಂತಂದರೆ ಅಭಿನಂದನ್ ಸಿಂಗ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ದುಬಾರಿ ಆದರು. ಆ್ಯಂಡ್ ರೊಮರಿಯೋ ಶೆಫರ್ಡ್ ದುಬಾರಿ ಆದರೂ 4 ಓವರಲ್ಲಿ 54 ರನ್ನ ಕೊಡ್ತಾರೆ 13.5 ಎಕನಾಮಿನಲ್ಲಿ. ಬಟ್ 3 ವಿಕೆಟ್ ತೆಗಿತಾರೆ. ಬಟ್ ರನ್ಗಳನ್ನ ಸಿಕ್ಕಾಪಟ್ಟೆ ಲೀಕ್ ಮಾಡಿಬಿಟ್ರು ಇನ್ನು ಉಳಿದಂಥ ಮೀನ್ಸ್ ಎಕ್ಸೆಪ್ಟ್ ಜಾಕೋಬ್ ಡಫಿ ಆ್ಯಂಡ್ ಭುವನೇಶ್ವರ್ ಕುಮಾರ್. ಸೊ ಯಾರು ಕೂಡ ಅಂತ ಒಂದು ಬೌಲಿಂಗ್ ಮಾಡಲಿಲ್ಲ. ಸೊ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಸ್ಪಿನ್ನರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ದುಬಾರಿ ಆದರು. ಕೃಣಾಲ್ ಪಾಂಡ್ಯ 2 ಓವರಲ್ಲಿ 26 ರನ್ನು. ಸೊ ಓವರ್ಸ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಸುರೇಶ್ ಶರ್ಮಾ ಆ್ಯಂಡ್ ಕೃಣಾಲ್ ಪಾಂಡ್ಯ. ಸೊ ಇನ್ನೊಂದು ಚೂರು ಬೆಟರಾಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ ಬೌಲಿಂಗ್ ಅಂತ ಬಂದಾಗ. ಓಕೆ. ಆ್ಯಂಡ್ ಈ ಒಂದು 201 ರನ್ಗಳ ಒಂದು ಗುರಿನ ಬೆನ್ನತ್ತಂತಹ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆ್ಯಂಡ್ ಸೊ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಅಂತೂ ಸಿಗಲಿಲ್ಲ. ಬಿಕಾಸ್ ಫಿಲ್ ಸಾಲ್ಟ್ ಅವರು ಸೊ ಬೇಗನೆ ಔಟ್ ಆಗ್ತಾರೆ, 8 ರನ್ನು. ಸೊ 2 ಬೌಂಡ್ರಿ ತೊಗೊತಾರೆ ತುಂಬ ಚೆನ್ನಾಗಿ. ಆ್ಯಂಡ್ ಅವ್ರದ್ದು ಕೂಡ ಅಷ್ಟೇ ರೀಸೆಂಟ್ ಫಾರ್ಮು ಕೂಡ ಅಷ್ಟು ಚೆನ್ನಾಗಿಲ್ಲ. ಬಟ್ ಈ ಮ್ಯಾಚಲ್ಲಿ ಒಂದು ಸ್ವಲ್ಪ ಕ್ಯಾಚ್ಗಳು ಹಿಡಿತಾರಲ್ಲ, 3-4 ಕ್ಯಾಚ್, ಸಖತ್ತಾಗಿರುವಂಥ ಒಂದು ಕ್ಯಾಚ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಫಿಲ್ ಸಾಲ್ಟ್ ಅವ್ರು ಬೇಗನೆ ಔಟ್ ಆಗ್ತಾರೆ. ಬಟ್ ಫಿಲ್ ಸಾಲ್ಟ್ ಔಟ್ ಆಗಿದ್ದಾದಮೇಲೆ ಬಂದಂಥ ದೇವದತ್ ಪಡಿಕ್ಕಲ್ ಎಂಥ ಬ್ಯಾಟಿಂಗರು, ನಿಜವಾಗ್ಲೂ ಅಷ್ಟೊಂದು ಆಡ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಓಕೆ, ಡೀಸೆಂಟಾಗಿ ಆಡ್ತಾರೆ ಅಂತ ಗೊತ್ತಿತ್ತು. ಬಟ್ ಆ ಒಂದು ಸ್ಟ್ರೈಕ್ ರೇಟಲ್ಲಿ 234 ಸ್ಟ್ರೈಕ್ ರೇಟಲ್ಲಿ 4 ಸಿಕ್ಸರು, 7 ಬೌಂಡ್ರಿ, 61 ಇನ್ 26 ಡೆಲಿವರೀಸ್. ಎಂಥ ಬ್ಯಾಟಿಂಗ್, ಬಂದಂಗೆ ಸಿಕ್ಸ್ಗಳನ್ನ, ಬೌಂಡ್ರಿಗಳನ್ನು, ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಅದು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಸೇರಿಕೊಂಡು ಅದ್ಭುತವಾಗಿರುವಂಥ ಒಂದು ಬುನಾದಿ ಹಾಕ್ಕೊಡ್ತಾರೆ RCBಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ಸೊ ರಜತ್ ಪತಿದಾರ್ ಅಗೇನ್ 31 ಇನ್ 12 ಡೆಲಿವರೀಸ್. ದೇವದತ್ ಪಡಿಕ್ಕಲ್ ಇಲ್ಲಿಗೆ ಬಿಟ್ಟೋಗಿದ್ರು. ಸೊ ಅಲ್ಲಿಂದ ಅಗೇನ್ ಇನ್ನೂ ಒಂಚೂರು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿರುವಂಥದ್ದು ರಜತ್ ಪತಿದಾರ್. 31 ಇನ್ 12, 258 ಸ್ಟ್ರೈಕ್ ರೇಟಲ್ಲಿ. ದೇವದತ್ ಪಡಿಕ್ಕಲ್ ಮಾಡಿರುವಂಥದ್ದು 234 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ರಜತ್ ಪತಿದಾರ್ ಬಂದಂಗೆ ಸ್ಟಾರ್ಟ್ ಮಾಡಿದ್ರು 258 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. 3 ಸಿಕ್ಸರ್, 2 ಬೌಂಡ್ರಿ, ಒಂದಿಗೆ 31 ರನ್ ಮಾಡಿ ಸೊ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಈ ಕಡೆಗೆ ಒಂದು ಕಡೆಗೆ ವಿರಾಟ್ ಕೊಹ್ಲಿ ಮಾತ್ರ ಹಾಗೆ ತಡ್ಕೊಂಡು ನಿಂತ್ಕೊಂಡಿದ್ರು, ವಿಕೆಟ್ ಬೀಳದೇ ಇರೋ ರೀತಿಯಲ್ಲಿ 69 ಇನ್ 38 ಡೆಲಿವರೀಸ್ ಮಾಡ್ತಾರೆ. ಸಖತ್ತಾಗಿರುವಂಥ ಒಂದು ಆ್ಯಂಕರಿಂಗ್ ಇನ್ನಿಂಗ್ಸ್ ಜೊತೆಗೆ ಒಳ್ಳೆ ಸ್ಟ್ರೈಕರ್ಲಿ ಮಾಡಿರುವಂಥದ್ದು. 5 ಬೌಂಡ್ರಿ, 5 ಸಿಕ್ಸರ್, 181 ಸ್ಟ್ರೈಕರ್ಲಿ 69 ರನ್ನ ಹೊಡೆದು ನಾಕ್ಔಟ್ ಆಗಿ ಉಳ್ಕೊತಾರೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಟಿಮ್ ಡೇವಿಡ್ 16 ರನ್ಸ್ ಇನ್ 10 ಡೆಲಿವರೀಸು, 1 ಬೌಂಡ್ರಿ, 1 ಸಿಕ್ಸರ್ ಒಂದಿಗೆ ವಿರಾಟ್ ಕೊಹ್ಲಿ ಅವ್ರ ಜೊತೆಯಾಗಿ ಸೊ ಈ ಒಂದು ಪಂದ್ಯನ ಸೊ 15.4 ಓವರ್ಸಲ್ಲಿ RCB ತಂಡಕ್ಕೆ ಜಯನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಒಂದು ಮ್ಯಾಚ್ ಅಂತಲೇ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ಪಾಸಿಟಿವ್ ಅಂತಂದರೆ ಒಂದು ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್ ಒಳ್ಳೆಯ ಒಂದು ಬ್ಯಾಟಿಂಗಲ್ಲಿ ಪ್ರದರ್ಶನ ಕೊಟ್ಟಿರುವಂಥದ್ದು. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ನಿಜವಾಗ್ಲೂ ಜಾಕೋಬ್ ಡಫಿ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಅಂತ ಹೇಳ್ತೀನಿ. ತುಂಬ ಸರ್ಪ್ರೈಸ್ ಮಾಡಿದ್ರು. ಗೊತ್ತಿಲ್ಲ ಮುಂದಿನ ಮ್ಯಾಚ್ ಅವರಿಗೆ ಸೊ ಹಜಲ್ವುಡ್ ಅವರ ಜಾಗದಲ್ಲಿ ತೊಗೊಂಡು ಬರ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನೋಡಿ ಏನೇನಾಗುತ್ತೆ ಅಂತ. ಆ್ಯಂಡ್ ಇನ್ನು SRH ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಮಾತಾಡದೇ ಇರೋದೇ ಬೆಟ್ರ್ ಅಂತ ನನಗನ್ಸುತ್ತೆ. ಯಾರು ಕೂಡ ಅಂಥ ಒಂದು ಬೌಲಿಂಗ್ ಮಾಡಿಲ್ಲ, ನಿಜವಾಗ್ಲೂ ಖರಾಬಾಗಿರುವಂಥ ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ RCB ಬ್ಯಾಟರ್ಸ್ಗಳಂತೂ ಈ ಒಂದು ಕೆಟ್ಟ ಬೌಲಿಂಗ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಒಳ್ಳೆಯ ಒಂದು ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ನ ಕಟ್ಕೊಟ್ರು ಅಂತಲೇ ಹೇಳ್ಬೋದು. ಓಕೆ, ಇನ್ನು ಫೀಲ್ಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಮಾತಾಡಲೇಬೇಕು. ಬಿಕಾಸ್ ಕೆಲವೊಂದು ಕ್ಯಾಚಸ್ಗಳಂತೂ ಸಖತ್ತಾಗಿರುವಂಥ ಒಂದು ಕ್ಯಾಚಸ್. ಫಿಲ್ ಸಾಲ್ಟ್ 2 ಕ್ಯಾಚ್ ಹಿಡಿತಾರೆ, ಅದ್ಭುತವಾಗಿರುವಂಥ ಒಂದು ಕ್ಯಾಚು. ಆ್ಯಂಡ್ ಕ್ಲಾಸನ್ ಅವರ ಒಂದು ಕ್ಯಾಚ್ ಏನಿದೆ ಸ್ವಲ್ಪ ಎಲ್ಲೋ ಗೊಂದಲ ಸೃಷ್ಟಿ ಮಾಡ್ತಾಯಿದೆ. ನನ್ನ ಪ್ರಕಾರ ಅದು ಔಟ್ ಅಂತಲೇ ಅನಿಸುತ್ತೆ. ಅದೇನು ರೋಪಿಗೆ
ತಾಗಿಲ್ಲ. ಅಟ್ಲೀಸ್ಟ್ ಒಂದು ಚೂರಾದರೂ ಶೇಕ್ ಆಗಬೇಕಾಗಿತ್ತು, ಆಗಿಲ್ಲ. ಸುಮಾರು ಜನ ಹೇಳ್ತಾರೆ ಬೇರೆ ಬೇರೆ ಆ್ಯಂಗಲಿಂದ ಚೆಕ್ ಮಾಡ್ಬೋದಾಗಿತ್ತು ಅಂತ. ಆಪ್ಷನ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ದೂರದಿಂದ ನೋಡಿದಾಗಲೂ ಕೂಡ ಅಟ್ಲೀಸ್ಟ್ ಒಂದು ಏನಿದೆಯಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆಯಲ್ಲ, ಸೊ ಅದನ್ನು ಅಟ್ಲೀಸ್ಟ್ ಶೇಕ್ ಆಗ್ಬೋದಾಗಿತ್ತು. ಸೊ ಆಗಿಲ್ಲ, ಬಿಕಾಸ್ ಟಚ್ ಆಗಿಲ್ಲ ಅದು. ಸೊ ಅದಕ್ಕೋಸ್ಕರನೇ ಅವರು ಔಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ನನ್ನ ಪ್ರಕಾರ ಈ ಒಂದು ಪಂದ್ಯದ ಪುರುಷೋತ್ತಮರು ಅಂದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಜಾಕೋಬ್ ಡಫಿ. ಓಕೆ, ಸೊ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಷ್ಟ ಆಗಿತ್ತು ಈ ಒಂದು ಪಂದ್ಯದ ನನ್ನ ರಿವ್ಯೂ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ನಮ್ಮದು ಆಫ್ಟರ್ ಬಿಗ್ ಬಾಸ್. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಿರ. ಸೊ ಆ ನಂಬಿಕೆಯಿಂದನೇ ಈ ಒಂದು ಚಾನಲಲ್ಲಿ ಸೊ ರಿವ್ಯೂನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಬೈ ಬಾಯ್.